ಮೊದಲನೇದಾಗಿ ನಮ್ಮ ಪ್ರೀತಿಯ ಗುರುಗಳಾದ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಅವರಿಗೆ ಅಭಿನಂದನೆ ತಿಳಿಸೋಣ ಚಪ್ಪಾಳೆ ಮೂಲಕ. ಮತ್ತು ಇಂಥ ಒಂದು ಜಾಗ ನಮಗೆ ಮಾಡಿಕೊಟ್ಟಿದ್ದ ಸುಬ್ಬುಬಯ್ಯ ಅವರಿಗೆ ನಮ್ಮ ಹೃದಯಪೂರ್ವಕ ಪ್ರಣಾಮ. ನಿಮ್ಮೆಲ್ಲರಿಗೂ ನಮ್ಮ ಹೃದಯಪೂರ್ವಕ ಪ್ರಣಾಮ. ಮಾಮೂಲಾಗಿ ಇಂಥ ಜಾಗದಲ್ಲಿ ಕ್ಲಾಸ್ ಮಾಡಿ ನೀವು ಅಂಥೇಳಿ ರಿಕ್ವೆಸ್ಟ್ ಮಾಡ್ತಾರೆ ಮಾಸ್ಟರ್ಸ್ಗೆ. ಆದರೆ ಇವತ್ತೇನಾಗಿದೆ, ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ನನಗೆ ಕ್ಲಾಸ್ ಕೊಡು ಅಂಥೇಳಿ. ಯಾಕೆ ಅಂತಂದರೆ ಬಂದಿದ್ದ ಮಾಸ್ಟರ್ಗಳೆಲ್ಲ PhD ಲೆವೆಲ್ನಲ್ಲಿ ಕಾಲೇಜ್ ಲೆವೆಲ್ನಲ್ಲಿ ಹೇಳ್ಕೊತ ಹೋಗ್ತಾಯಿದ್ದಾರೆ. ಈಗ ಬಿಗಿನರ್ಸ್ ಬಂದಿದ್ದಾರೆ, ಅವರಿಗೆ ಧ್ಯಾನದಿಂದ ಇದು ಸಿಗುತ್ತೆ ಅದು ಸಿಗುತ್ತೆ ಎಲ್ಲ ಹೇಳ್ತೀವಲ್ಲ, ಮತ್ತು ಧ್ಯಾನ ಮಾಡೋದು ಯಾವ ರೀತಿ, ಯಾಕೆ ಇದೇ ರೀತಿ ಮಾಡಬೇಕು ಎಂಬುದು ಗೊತ್ತಾಗಬೇಕಲ್ಲ. ಈಗ ನಾವು ಭಾಳ ಇಂಟ್ರೆಸ್ಟ್ಲಿಂದ ಬೇರೆಯವ್ರಿಗೆ ಹೇಳಕ್ಕೆ ಹೋಗ್ತೀವಿ, ಧ್ಯಾನ ಹಿಂಗೆ ಮಾಡ್ಬೇಕ್ರಿ ಹಂಗೆ ಮಾಡ್ಬೇಕ್ರಿ ಅಂಥೇಳಿ. ಅದರಲ್ಲಿ ಕಷ್ಟ ಸುಖ ಅವ್ರು ಕೇಳಿದರೆ ನಮ್ಮಲ್ಲಿ ಜವಾಬ್ ಇರಬೇಕಲ್ಲ, ಆನ್ಸರ್ ಇರಬೇಕಲ್ಲ. ಸೊ ಅವು ನಾವು ಫಸ್ಟ್ ತಿಳ್ಕೋಬೇಕು. ಎಸ್ಪೆಷಲಿ ನಮ್ಮ ಮಕ್ಕಳಿಗೆ, ಯಂಗ್ ಜನ್ರೇಷನ್ಗೆ, ಅವರಿಗೆ ಇಷ್ಟ ಇಲ್ಲದಾಗ ಏನೇನೋ ಕ್ವಶನ್ಸ್ ಕೇಳ್ತಾರೆ, ಅದಕ್ಕೆಲ್ಲ ನಮ್ಮಲ್ಲಿ ಸಮಾಧಾನ ಇರಬೇಕು. ಅದು ಫಸ್ಟ್ ಪಾಯಿಂಟ್ ನಮಗೆ. ಓಕೆ. ಈಗ ಎಲ್ಲರೂ ಧ್ಯಾನ ಧ್ಯಾನ ಅಂತ ಇದ್ದೀವಿ. ಏನು ಬರುತ್ತೆ ಧ್ಯಾನ ಮಾಡಿದರೆ? ಮತ್ತು ಇಷ್ಟೆಲ್ಲ ಸುಮ್ಮನೆ ಇದ್ದರೆ ಹೇಗೆ?
ಹೇಳಬೇಕಲ್ಲ. ಧ್ಯಾನ ಮಾಡಿದರೆ ಏನು ಬರುತ್ತೆ? ಹಾಂ, ಓಕೆ. ಈಗ ನಾನು ಹೇಳ್ತೀನಿ. ನಮ್ಮಲ್ಲಿರೋ ಒತ್ತಡ ಮತ್ತು ಟೆನ್ಷನ್ ಇವೆರಡೂ ಮಾಯ ಆಗ್ತಾವೆ ಧ್ಯಾನ ಮಾಡಿದರೆ, ಹೌದಾ? ಮತ್ತು ಅವೆರಡೂ ಹೋದರೆ ಏನು ಉಳಿಯುತ್ತೆ? ಪ್ರಶಾಂತತೆ, ನೆಮ್ಮದಿ, ಪೀಸ್ ಆಫ್ ಮೈಂಡ್ ಉಳಿಯುತ್ತೆ. ಪೀಸ್ ಆಫ್ ಮೈಂಡು, ಪ್ರಶಾಂತತೆ ಇದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ. ಆರೋಗ್ಯ ಚೆನ್ನಾಗಿದ್ದರೆ ಆನಂದವೇ ಆನಂದ. ಸೊ ಆನಂದಕ್ಕೆ ಮೂಲವಾದದ್ದು ಈ ಧ್ಯಾನ ಅಂತ ಗೊತ್ತಾಯ್ತಲ್ಲ. ಒಪ್ತೀರಾ? ಪಕ್ಕಾ ಲಾಕ್ ಮಾಡ್ಬೋದು. ಎಸ್. ಮತ್ತು ಇಂಥ ಧ್ಯಾನ ನಾವು ಎಷ್ಟೊತ್ತು ಮಾಡಬೇಕು? ನಮ್ಮ ವಯಸ್ಸಿನ ಪ್ರಕಾರ. 20 ವರ್ಷ ಇದ್ದರೆ 20, 40 ಇದ್ದರೆ 40 ನಿಮಿಷ, 60 ವರ್ಷ ಇದ್ದರೆ 60 ನಿಮಿಷ, ಈ ರೀತಿ ಮಾಡಬೇಕು. ಆದರೆ ಅದು ಕನಿಷ್ಠ, ಅದಕ್ಕೆ ಮ್ಯಾಕ್ಸಿಮಮ್ ಲಿಮಿಟೇಷನ್ ಇಲ್ಲ. ಈಗ ಹೊಸದಾಗಿ ಬಂದಿರ್ತಾರ ವಯಸ್ಕರು, 60 ವರ್ಷ 70 ವರ್ಷ ಇರುತ್ತೆ. ನಮಗೆ ಏನು ರೀ ನೀವು 60 ನಿಮಿಷ ಅಂದರೆ ಹೆಂಗೆ ಕೊಡೋಕ್ಕಾಗುತ್ತೆ? ನಮಗೆ ಅಭ್ಯಾಸ ಇಲ್ಲ, 60 ನಿಮಿಷ ನಮ್ಗೆ ಆಗಲ್ಲ. ಏನು ಮಾಡಬೇಕು? ಆಯಿತು, 20 ನಿಮಿಷದಿಂದ ಸ್ಟಾರ್ಟ್ ಮಾಡಿ. 5 ದಿವಸ ಆಯಿತು, ಪ್ರಾಕ್ಟೀಸ್ ಆಯ್ತಲ್ಲ. ಇನ್ನೊಂದು 5 ನಿಮಿಷ ಆಯ್ತು, 25 ನಿಮಿಷ. ಇನ್ನೊಂದು 5 ದಿವಸ ಆಯಿತು, 30 ನಿಮಿಷ. ಈ ರೀತಿಯಲ್ಲಿ 1 ತಿಂಗಳ ಒಳಗೆ ನಮ್ಮ ವಯಸ್ಸೆಷ್ಟಿದೆಯೋ ಅಷ್ಟು ಸಮಯ ನಾವು ಕೂಡೋದಕ್ಕೆ ನಮ್ಮ ಶರೀರ ಸಹಕಾರ ಕೊಡೋದು. ಆಯಿತಾ? ಸೊ ಇಷ್ಟೇ, ಇನ್ನೇನು ಇಲ್ಲ. ಇನ್ನು ಯಾವ ಜಾಗದಲ್ಲಿ, ಇಂಥ ಜಾಗದಲ್ಲಿ ಬಂದು ಮಾಡಬೇಕಾ? ಬೇಕಾಗಿಲ್ಲ. ನಮ್ಮ ಮನೆಯಲ್ಲಿ ಮಾಡ್ಬೋದು, ದೇವಸ್ಥಾನದಲ್ಲಿ ಮಾಡ್ಬೋದು, ಓಪನ್ ಏರಿಯಾದಲ್ಲಿ ಮಾಡ್ಬೋದು, ನೀವು ಎಲ್ಲ ಕೆಲಸ ಮಾಡ್ತಿರೋ ಅಲ್ಲಿ ಮಾಡ್ಬೋದು, ಕಾಲೇಜಲ್ಲಿ ಮಾಡ್ಬೋದು, ಸ್ಕೂಲ್ನಲ್ಲಿ ಮಾಡ್ಬೋದು, ಎಲ್ಲಿ ಬೇಕಾದರೆ ನಮಗೆ ಆ ಸ್ಥಳದಲ್ಲಿ ನಾವು ಮಾಡ್ಬೋದು. ಮತ್ತು ಯಾವ ಟೈಮ್ನಲ್ಲಿ? ಏನು ಬ್ರಹ್ಮ ಮುಹೂರ್ತ ಅಂತ ಹೇಳ್ತಾರೆ, ಯಾವತ್ತು 4:15 6 ಗಂಟೆ ಹೀಗೆ ಹೇಳ್ತಾರೆ. ಮತ್ತು ಈಗ ಎಸ್ಪೆಷಲಿ ಸಾಫ್ಟ್ವೇರ್ ಇಂಜಿನಿಯರ್ಸು ಕೆಲವೊಬ್ಬರು ರಾತ್ರಿ ಎಲ್ಲ ಕೆಲಸ ಮಾಡಿರ್ತಾರೆ, ಮತ್ತು ಅವರಿಗೆ ಬೆಳಿಗ್ಗೆ ಆಗುತ್ತಾ? ಅದಕ್ಕೆ ಗುರುಗಳು ಹೇಳೋದು ಅಂದರೆ, ನಿಮಗೆ ಯಾವಾಗ ಟೈಮ್ ಸಿಗುತ್ತೋ ಅದೇ ಬ್ರಹ್ಮ ಮುಹೂರ್ತ, ಬೇರೆದು ಹುಡ್ಕಕ್ಕೆ ಹೋಗಬೇಡಿ. ನಿಮಗೆ ಯಾವುದು ಟೈಮ್ ಇದೆಯೋ ಅದೇ ಬ್ರಹ್ಮ ಮುಹೂರ್ತ. ಸೊ 24 ಗಂಟೆಯಲ್ಲಿ ನಮಗೆ ಯಾವಾಗ ಬಿಡುವಿದ್ರೆ ಆ ಟೈಮಲ್ಲಿ ಎಲ್ಲಿ ನಮಗೆ ಒಳ್ಳೆಯ ಸ್ಥಳ ಸಿಕ್ಕಿದೆಯೋ ಅದೇ ಸ್ಥಳದಲ್ಲಿ ನಾವು ಕುಂತ್ಕೊಂಡು ಮಾಡ್ಬೋದು. ಮತ್ತೇನು, ಕುರ್ಚಿಯಲ್ಲೇ ಕೊಡಬೇಕಾ? ಯಾವ ರೀತಿ ಕೊಡಬೇಕು? ಸುಖವಂತವಾಗಿ. ನಿಮಗೆ ಕೆಳಗೆ ಕೊಡೋದು ಅನುಕೂಲ ಇದ್ದರೆ ಕೆಳಗೆ ಕೊಡ್ಬೋದು, ಗೋಡೆಗೆ ಅನುಕೂಲ ಇದ್ದರೆ ಗೋಡೆಗೆ ಅನ್ಕೊಂಡು ಮಾಡ್ಬೋದು, ಕುರ್ಚಿಯಲ್ಲಿದ್ದರೆ ಕುರ್ಚಿಯಲ್ಲಿ ಮಾಡ್ಬೋದು. ಕುರ್ಚಿ ಮೇಲೆ ಕುಂತರೆ ಮಾತ್ರ ಕಾಲು ಜಸ್ಟ್ ಕ್ರಾಸ್ ಮಾಡ್ಕೋಬೇಕು, ಕೈಗಳನ್ನು ಜೋಡಿಸ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ನಮ್ಮ ಉಸಿರಾಟದ ಮೇಲೆ ಗಮನ ಇಡಬೇಕು. ಯಾವುದು ಉಸಿರಾಟ? ಅದು ಪ್ರಾಣಾಯಾಮ, ಬ್ರೀತಿಂಗ್ ಎಕ್ಸರ್ಸೈಸ್, ಅದು ಬೇಡ. ಕೇವಲ ಉಸಿರು ಒಳಗೆ ಹೋಗ್ತಿದೆಯಾ, ಬರ್ತಾ ಇದೆಯಾ, ಇಷ್ಟು ಮಾತ್ರ ನಾವು ಗಮನವಿಟ್ಟರೆ ಅಪಾರವಾದ ವಿಶ್ವಶಕ್ತಿ ನಮ್ಮ ಶರೀರದೊಳಗೆ ಬಂದು ನಮ್ಮ ನಾಡಿ ಮಂಡಲವೆಲ್ಲ ಶುದ್ಧಿ ಮಾಡುತ್ತೆ. ಫಸ್ಟ್. ಸೆಕೆಂಡ್, ನಮ್ಮ ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಲೆವೆಲ್ ಹೆಚ್ಚಿಗೆ ಮಾಡುತ್ತೆ. ಇನ್ನು ಮೂರನೇದಾಗಿ ನಮ್ಮ ತಲೆ ಒಳಗೆ ಹೋಗಿ ಅಲ್ಲಿ ಕಸ ತುಂಬಿದೆ, ಆ ಕಸವೆಲ್ಲ ಕ್ಲೀನ್ ಮಾಡುತ್ತೆ. ಏನದು ಕಸ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಂಬ ಈ 6 ಗುಣಗಳೇ ನಮ್ಮನ್ನು ಕೆಡಿಸೋದು. ಆ 6 ಗುಣಗಳು ಕ್ಲೀನ್ ಆಯಿತು ಅಂತಂದರೆ, ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂದರೆ ಜಲಸಿ, ಪ್ರೌಡ್ನೆಸ್, ಆ್ಯಂಗ್ರಿ, ಮೈಸರ್ನೆಸ್, ಇದೆಲ್ಲ ಕ್ಲೀನ್ ಆಯಿತು ಅಂದರೆ ನಾವು ಋಷಿಮುನಿಗಳ ಥರ ಇರ್ತೀವಿ. ಯಾವುದೇ ಸಿಚುವೇಶನ್ ಆಯ್ತಪ್ಪ ಅಂತೀವಿ. ಅಷ್ಟು ಮುಂಚೆ ಏನನ್ನು ತಪ್ಪು ನಡೀತಾ ಇದ್ದರೆ ಹೊಡ್ಯಕ್ಕೆ ಹೋಗ್ತೀವಿ, ಬೈತಾ ಇರ್ತೀವಿ. ಇವಾಗ ನಮ್ಮ ಆ್ಯಟಿಟ್ಯೂಡ್ ಚೇಂಜ್ ಆಗಿಬಿಟ್ಟು, ಚಿನ್ನ ಹಂಗೆ ಮಾಡಬಾರ್ದಮ್ಮ, ಈ ರೀತಿ ಮಾಡಬೇಕು ಅಂತೇಳಿ ಸಮಾಧಾನದಿಂದ ಹೇಳ್ತೀವಿ. ಇನ್ನು ಯಾವುದೇ ಸಿಚುವೇಶನ್ ಫೇಸ್ ಮಾಡೋ ಧೈರ್ಯ ಇರುತ್ತೆ. ಇಂಥ ಪ್ರಾಬ್ಲಮ್ ನನಗಾಗಲ್ಲಪ್ಪ ಅಂತೇಳಿ ಮೊದಲು ಹೇಳ್ತಾರೆ, ಆಯಿತು ಮಾಡೋಣ, ಏನಾಗುತ್ತೆ, ಪ್ರಕೃತಿ ನನಗೆ ಸಹಕಾರ ಕೊಡುತ್ತೆ, ನಮ್ಮ ಫ್ರೆಂಡ್ಸು, ನಮ್ಮ ರಿಲೇಷನ್ಸು ಎಲ್ಲರೂ ನನ್ನ ಜೊತೆ ಇದ್ದಾರೆ, ಯಾಕೆ ಭಯಪಡೋದು ಅಂಥೇಳಿ ನಮಗೆ ಒಂದು ಧೈರ್ಯ ಇರುತ್ತೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ನಮ್ಮ ತಾಯಂದರು 12 ಗಂಟೆಗೆ ಎಲ್ಲ ಊಟ ರೆಡಿ ಮಾಡಿದ್ದಾರೆ. ಫೋನ್ ಬಂತು ಮನೆಯವ್ರಲಿಂದ, 10 ಜನ ಗೆಸ್ಟ್ ಬರ್ತಾ ಇದ್ದೀವಿ, ಎಲ್ಲ ರೆಡಿ ಮಾಡಬೇಕು. ಅಯ್ಯೋ ಹೆಂಗಪ್ಪ ಇದು, ಎಲ್ಲ ರೆಡಿ ಮಾಡಿದ್ದೀನಿ, ಇವಾಗ ಹೇಳಿದ್ರೆ ಹೆಂಗೆ ಅಂತೇಳಿ ಭಯ ಪಡ್ತಾರೆ ನಾರ್ಮಲ್ ಪೀಪಲ್. ಅದೇ ಮೆಡಿಟೇಷನ್ ಮಾಡಿದ್ದವರು
ಆಯ್ತು ರೀ, ಏನು ಪರವಾಗಿಲ್ಲ, ಒಂದೆರಡು ಐಟಮ್ ರೆಡಿ ಮಾಡ್ತೀನಿ, ನೀವು ಒಂದೆರಡು ಐಟಮ್ ಬೇರೆ ಕರಿ ಪಾಯಿಂಟ್ಸಿಂದನೇ ಎಲ್ಲಿಂದ ತೊಗೊಬನ್ನಿ, ಆಯಿತು ಹೋಗುತ್ತೆ, ಏನು ಪರವಾಗಿಲ್ಲ ಅಂಥೇಳಿ ಅಷ್ಟು ಸಮಾಧಾನದಿಂದ ಹೇಳ್ತಾರೆ. ನಮ್ಮ ಮಕ್ಕಳು ಹಗಲು ರಾತ್ರಿ ಚೆನ್ನಾಗಿ ಓದಿರ್ತಾರೆ, ಎಲ್ಲ ಪರ್ಫೆಕ್ಟ್ ಇದೆ, ಎಕ್ಸಾಮ್ ಹಾಲ್ಗೆ ಹೋಗೋದೇ ಗಾಬರಿ, ಏನು ಬರಿಬೇಕು, ಯಾವುದು ಫಸ್ಟ್ ಬರಿಬೇಕು, ಅಷ್ಟು ಕನ್ಫ್ಯೂಷನ್ನಲ್ಲಿ ಇರ್ತಾರೆ. ಅದೇ ಧ್ಯಾನ ಮಾಡಿ ಹೋಗಿದ್ದವನು, ಇದು ನನಗೆ ಭಾಳ ಸುಲಭ ಇದೆ, ಈ ಕ್ವಶನ್ ಬರೆದ್ಬೇಡಣ, ಆಮೇಲೆ ಜಸ್ಟ್ ಯೋಚನೆ ಮಾಡಿದ್ರೆ ಬಂದ್ಬಿಡ್ತಾವೆ ಎಲ್ಲ. ಆ ರೀತಿ ಒಂದು ತಾಳ್ಮೆಯಿಂದ ಪೇಷನ್ಸ್ಲಿಂದ ಅವನು ಆನ್ಸರ್ ಮಾಡೋಕ್ಕೆ ಹೋಗ್ತಾನೆ. ಇನ್ನೂ ಒಂದು ಉದಾಹರಣೆ, ಈಗ ನಾವೆಲ್ಲ ನಾರ್ಮಲ್ ಫ್ಯಾಮಿಲೀಸ್, ನಾವೇನು ಅಂಬಾನೀಸ್ ಅಲ್ಲ. ಯಾರೋ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಫಾಲ್ಸ್ ಇನ್ಫಾರ್ಮೇಷನ್ ಇನ್ಕಮ್ ಟ್ಯಾಕ್ಸ್ ಅವರಿಗೆ, ಅವ್ರ ಮನೆಯಲ್ಲಿ ತುಂಬ ಚೆನ್ನಾಗಿದೆ ಮತ್ತು ದುಡ್ಡು ಕೋಟ್ಯಾಂತರ ರೂಪಾಯಿ ಇದೆ ಅಂಥೇಳಿ. ಹೌದಾ ಅಂಥೇಳಿ ಅವ್ರು ರೈಡಿಗೆ ಬರ್ತದೆ ಅಂತ ನಮಗೆ ಗೊತ್ತಾಯಿತು. ಎಷ್ಟು ಗಾಬರಿ ಪಡ್ತೀವಿ, ಏನೇನು ಕೇಳ್ತಾರೋ, ಏನು ತೊಗೊಂಡು ಹೋಗ್ತಾರೋ, ಇದೆಲ್ಲ ಇರುತ್ತೆ. ಅದೇ ಧ್ಯಾನ ಮಾಡಿದ್ದವರಿಗೆ, ಅಯ್ಯೋ ಬರಲಿ ಬಿಡ್ರಿ, ಏನಾಗುತ್ತೆ, ನಮ್ಮಲ್ಲಿ ಇರೋದು ತೋರಿಸೋಣ, ಏನೈತೆ ನಮ್ಮಲ್ಲಿ. ಆ ರೀತಿ ಒಂದು ಸಮಾಧಾನದಿಂದ ತಾಳ್ಮೆಯಿಂದ ಇರೋ ಸ್ಥಿತಿ, ಆ ಧೈರ್ಯ ನಮ್ಮ ಮೆಡಿಟೇಟರ್ಸ್ ಮಾತ್ರ ಇರುತ್ತೆ. ಸೊ ಮತ್ತು ಈ ಧ್ಯಾನದಿಂದ ಎಷ್ಟು ಉಪಯೋಗ ಆಗ್ತಾ ಇದೆ. ಸೊ ಈ ರೀತಿ ಆಯಿತು. ಇನ್ನು ಯೂತ್ ಕೇಳ್ತಾರೆ, ಏನು ಇನ್ನೊಬ್ರು ಕೇಳ್ತಾರೆ, ಧ್ಯಾನ ಮುದ್ರೆ ಅಂದರೆ ಹೀಗೆ ಕೂಡ್ಬೇಕಲ್ರಿ, ನೀವೇನೋ ಕೈ ಕಾಲು ಕಟ್ಟಾಕಬೇಕು ಅಂತೀರಿ ಅಲ್ಲ. ಹೌದು, ಕರೆಕ್ಟ್. ನಮ್ಮ ಗುರುಗಳು ಕೂಡ ಧ್ಯಾನ ಇದೇ ರೀತಿ ಮೊದಲು ಮಾಡಿದರು, ಧ್ಯಾನ ಮುದ್ರಾ ಅಂಥೇಳಿ. ಆದರೆ ಅವರು ರಿಸರ್ಚ್ ಮೈಂಡ್ ಅಲ್ಲ, ಅವ್ರಿಗೇನು ಅನ್ನಿಸ್ತು, 10% ಲಾಸ್ ಅನ್ನಿಸ್ತು ಈ ರೀತಿ ಕುಂತಾಗ. ಅದಕ್ಕಾಗಿ ಅವ್ರೇನು ಮಾಡಿದರು, ಬುದ್ಧ ಕುಂತಾಗೆ ಈ ಎರಡು ಕೈ ಜೋಡಿಸಿ ಕುಂತರೆ ಆ ಲಾಸ್ ಎಂಬುದು ಇದ್ದಿಲ್ಲ, 10% ಸೇವ್ ಆಯಿತು. ಸೊ ಕಾಲು ಕ್ರಾಸ್ ಮಾಡಿದರೆ 10%, ಕೈ ಕ್ರಾಸ್ ಮಾಡಿದರೆ 10% ನಮ್ಮಲ್ಲೇ ಇರುತ್ತೆ. ಮತ್ತು ಕಣ್ಣು ತೆಗೆದೀವ ಏನು ನೋಡೋಕ್ಕೆ 80% ಹೋಗ್ಬಿಡುತ್ತೆ. ಅದಕ್ಕಾಗಿ ಕಣ್ಣು ಮುಚ್ಕೊಂಡಿರಬೇಕು, ಕೈ ಕಾಲು ಕಟ್ಕೊಂಡಿದ್ರೆ ನಮಗೆ 100% ಶಕ್ತಿ ನಮಗೇನು ಬಂದಿದ್ದು ನಮ್ಮ ಶರೀರದಲ್ಲೇ ಇರುತ್ತೆ. ಸೊ ಇದಕ್ಕಾಗಿ ನಾವು ಧ್ಯಾನ ಮುದ್ರಾ ಎಂಬುದು ಬಿಟ್ಬಿಟ್ಟು ಗುರುಗಳು ಹೇಳಿದ ರೀತಿ, ರಿಸರ್ಚ್ ಮಾಡಿದ್ದ ಆ ಗುರುಗಳು ಹೇಳಿದ ರೀತಿ ನಾವು ಮಾಡಿಕೊಂಡ್ರೆ 100% ಶಕ್ತಿ ನಮಗೆ ಇರುತ್ತೆ, ಲಾಸ್ ಆಫ್ ಎನರ್ಜಿ ಇರೋದಿಲ್ಲ. ಓಕೆ, ಇನ್ನು ಧ್ಯಾನ ಮುಗೀತು, ಕಣ್ಣು ತಕ್ಕಂತ ತೆಗೆದುಬಿಟ್ರೆ ಏನಾಗುತ್ತೆ, ಬಂದಿದ್ದ ಶಕ್ತಿ ಎಲ್ಲ ಹೋಗ್ಬಿಡುತ್ತೆ. ಮತ್ತೇನು ಮಾಡಬೇಕು, ಎರಡೂ ಕೈಯನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಒಂದು 5 ಸೆಕೆಂಡ್ ಇಟ್ಕೋಬೇಕು ಅಂತ ಹೇಳ್ತಾರೆ. ಯಾಕೆ? 5 ಸೆಕೆಂಡ್ ಕಾಲದಲ್ಲಿ ನಮಗೆ ಬಂದಿದ್ದ ಶಕ್ತಿ ಎಲ್ಲ ಶರೀರದೊಳಗೆ ಹೋಗುತ್ತೆ. ಮತ್ತು ಕೈಯನ್ನು ನೋಡಿ ಅಂತ ಹೇಳ್ತಾರೆ. ಯಾಕೆ? ನಾವು ಈ ರೀತಿ ಧ್ಯಾನ ಮಾಡಿದಾಗ ಈ ಫಿಂಗರ್ಸ್ಗೆ ಒಂದು 5-10% ಶಕ್ತಿ ಬಂದಿರ್ಬೋದು, ಅದು ಕೂಡ ನಮ್ಮ ಕಣ್ಣು ಅಬ್ಸರ್ವ್ ಮಾಡಿಕೊಂಡು ನಮ್ಮ ಶರೀರದೊಳಗೆ ಕಳಿಸುತ್ತೆ. ಇದಕ್ಕೂ ಉದಾಹರಣೆ ಬೇಕು. ಯಾಕೆ ಕಣ್ಣು ಮುಚ್ಚಿದ್ರೇ ಹೋಗುತ್ತಾ ಅಂತಂದರೆ, ಈಗ ನೋಡಿ, ಋಷಿ ಮುನಿಗಳು ತಪಸ್ಸು ಮಾಡ್ತಾ ಇರ್ತಾರೆ. ಅವರಿಗೆ ಅಡ್ಡ ಮಾಡಬೇಕು ಅಂತೇಳಿ ಯಾರನ್ನ ಅವ್ರ ಮುಂದೆ ಬಂದರೆ ಅವ್ರು ಕಣ್ಣು ತೆಗೆದ್ರೆ ಏನಾಗುತ್ತೆ, ಭಸ್ಮ ಆಗ್ತಾರೆ. ಅಂದರೆ ಇವ್ರ ಶಕ್ತಿಯೆಲ್ಲ ಹೋಗ್ತಾ ಇದೆ. ಅದಕ್ಕೆ ಕಾರಣ ನಾವು ಕಣ್ಣು ಮುಚ್ಚಿಕೊಂಡಿದ್ದು ತೆಗಿಬೇಕು ಅಂತಂದರೆ ಕೈಗಳನ್ನು ಇಟ್ಟುಕೊಂಡು 5 ಸೆಕೆಂಡ್ ಕಾಲ ಇದ್ದು ನಿಧಾನವಾಗಿ ಕಣ್ಣು ತೆಗಿಬೇಕು. ಇದೆಲ್ಲ ಗೊತ್ತಿದ್ದವ್ರಿಗೆ ಸ್ವಲ್ಪ ಬೇಜಾರಾಗ್ಬೋದು, ಆದರೆ ಇನ್ನೊಂದು ಸಲ ತಿಳ್ಕೊಂಡಿದ್ರೆ ನಾವು ಇನ್ನೊಬ್ಬರಿಗೆ ಹೇಳೋದಕ್ಕೆ ಭಾಳ ಅನುಕೂಲ ಆಗುತ್ತೆ. ಮುಖ್ಯವಾಗಿ ಇಷ್ಟು ಜನರಲ್ಲಿ ಒಬ್ಬರು ಹೊಸಬರಿದ್ದು ಈ ಧ್ಯಾನದ ಬಗ್ಗೆ ಪೂರ್ತಿ ಮಾಹಿತಿ ತಗೋಬೇಕು ಅಂತ ಹೇಳಿದ್ದವ್ರಿಗೆ ಇದು ಭಾಳ ಅನುಕೂಲ ಆಗುತ್ತೆ. ಓಕೆ, ಇನ್ನು ಕಣ್ಣು ಮುಚ್ತೀವಿ, ಮುಚ್ಚೋದೇ ಭಾಳ ಜನಕ್ಕೆ ಆಲೋಚನೆಗಳು, ಈ ಆಲೋಚನೆ. ಒಂದು ಉದಾಹರಣೆಗೆ, ಇವತ್ತು ರಾತ್ರಿ ಇಲ್ಲಂತೂ ಊಟ ಆಗುತ್ತೆ, ಮಧ್ಯಾಹ್ನ ರಾತ್ರಿ ಊಟ ಎಲ್ಲಿ ಮಾಡೋಣ, ಆಮೇಲೆ ಯೋಚನೆ ಮಾಡೋಣ, ಮೊದಲು ಉಸಿರಾಟದ ಮೇಲೆ ಗಮನ ಅಂಥೇಳಿ ಆಲೋಚನೆ ಕಟ್ ಮಾಡಿ ನಮ್ಮ ಈ ಮೆದುಳನ್ನು ಈ ಉಸಿರಾಟನ ಗಮನಿಸೋದಕ್ಕೆ ಕಲಿಸ್ಬೇಕು. ಮತ್ತು ಇನ್ನೊಂದು ಆಲೋಚನೆ ಬರುತ್ತೆ, ಈ ಸಂಡೇ ಎಲ್ಲೆಲ್ಲ ಟ್ರೆಕ್ಕಿಂಗ್ ಹೋಗೋಣ, ಏನು ಪ್ರೋಗ್ರಾಮ್ ಮಾಡೋಣ, ಅದನ್ನು ಅಷ್ಟೇ ಅಲ್ಲಿಗೆ ಕಟ್ ಮಾಡಬೇಕು, ನಮ್ಮ ಉಸಿರಾಟದ ಕಡೆ ಗಮನ ಕೊಡಬೇಕು. ಈ ರೀತಿಯಲ್ಲಿ ಬಂದಿದ್ದ ಆಲೋಚನೆಗಳೆಲ್ಲ ಅಲ್ಲಿಗೆ ಕಟ್ ಮಾಡಿ ನಮ್ಮ ಉಸಿರಾಟದ ಗಮನಕ್ಕೆ ತಗೊಂಡೋಗ್ಬೇಕು. ಓಕೆ, ಸೊ ಈ ರೀತಿ ಇರಬೇಕು. ಇನ್ನು ಕೆಲವರಿಗೆ ಈ ಧ್ಯಾನದಿಂದ ಹೊಟ್ಟೆ ನೋವು ಹೋಗುತ್ತಂತ, ತಲೆನೋವು ಹೋಗುತ್ತಂತ, ಮಂಡಿ ನೋವು ಹೋಗುತ್ತಂತ ಅಂತ ಹೇಳಿ ಬರ್ತಾರಲ್ಲ, ಆ ಸ್ಟಾರ್ಟಿಂಗ್ನಲ್ಲಿ ಏನೋ ಭುಜಗಳಲ್ಲಿ ಪೇಯ್ನು, ತಲೆಯೆಲ್ಲ ತಿರುಗಿದಂಗೆ ಆಗೋದು, ಹೊಟ್ಟೆಯೆಲ್ಲ ತಿರುಗಿದಂಗೆ ಆಗೋದು, ಈ ರೀತಿ ಅವ್ರು ಅನ್ಕೊತಾರೆ, ಇದೇನಪ್ಪ ಎಲ್ಲ ಹೋಗ್ತಾವ ಅಂತಂದರೆ ಏನೇನೋ ಬರ್ತಾ ಇದ್ದಾವಲ್ಲ ಅಂಥೇಳಿ. ಎಸ್, ಯಾಕೆ ಆಗುತ್ತೆ ಅಂತಂದರೆ ನಮ್ಮಲ್ಲಿರೋ
ಕೆಟ್ಟು ಏನಿದೆ ಟಾಕ್ಸಿನ್ಸ್, ನೆಗೆಟಿವ್ಸು ಅವೆಲ್ಲ ಹೊರಗೋಗೋ ಪ್ರಯತ್ನ ಆಗುತ್ತೆ. ಯಾಕೆ? ನಮಗೆ ಡಿವೈನ್ ಎನರ್ಜಿ, ದೈವಿಕ ಶಕ್ತಿ ಒಳಗೆ ಬಂದಿದೆ. ಅದಕ್ಕೆ ಜಾಗ ಬೇಕಂದರೆ ಇದನ್ನೆಲ್ಲ ಖಾಲಿ ಮಾಡಬೇಕಲ್ಲ. ಆ ಕಳಿಸೋ ಕಾಲಕ್ಕೆ ನಮಗೆ ಈ ಭುಜಗಳ ನೋವು ಮತ್ತು ಹೊಟ್ಟೆಯಲ್ಲಿ ತಿರುಗಿದಂಗೆ ಆಗೋದು ಇದೆಲ್ಲ ಆಗುತ್ತೆ. ಅದು ಸೈಡ್ ಎಫೆಕ್ಟ್ ಅಲ್ಲ, ಅದು ಕೇವಲ 1 ನಿಮಿಷ 2 ನಿಮಿಷ ಇರುತ್ತೆ. ಅದಕ್ಕಾಗಿ ಗಾಬರ ಪಡೆದು ಏನೋ ಒಂದು ಔಷಧಿ ತಗೊಳ್ಳೋದು ಅಂಥದ್ದು ದಯಮಾಡಿ ಮಾಡಬಾರ್ದು. ಕೇವಲ ಒಂದು 4-5 ದಿವಸ ಹಾಗೆ ಅನಿಸುತ್ತೆ. ಯಾವಾಗ ನಮ್ಮಲ್ಲಿ ಟಾಕ್ಸಿನ್ಸ್ ಇರ್ತಾವೋ ಅದನ್ನು ಒಳಗೆ ಕಳಿಸೋ ಪ್ರಯತ್ನದಲ್ಲಿ ನಮಗೆಲ್ಲ ಆ ಫೀಲಿಂಗ್ ಆಗುತ್ತೆ. ಓಕೆ, ಸೊ ಇದು ನಮಗೆ ಏನು ಸೈಡ್ ಎಫೆಕ್ಟ್ಸು ಮೆಡಿಟೇಷನ್ನಲ್ಲಿ ಆಗೋದಿಲ್ಲ. ಇನ್ನು ಅನುಭವಗಳು, ಒಬ್ಬರಿಗೆ ಆಂಜನೇಯ ಸ್ವಾಮಿ ಕಂಡ್ರು, ಒಬ್ಬರಿಗೆ ಪತ್ರಿ ಸಾರು ಕಂಡ್ರು, ಒಬ್ರಿಗೇನೋ ಹಿಮಾಲಯಕ್ಕೆ ಹೋದಂಗಾಯಿತು. ಇದೆಲ್ಲ ಜಸ್ಟ್ 3 ತಿಂಗಳು ಧ್ಯಾನ ಮಾಡಿದ್ದವರಿಗೆ ಬಂತು. ಮತ್ತು ನಮ್ಮ ಉಷಾಮ್ ಅವರು ಸುಮಾರು 2 ವರ್ಷದಿಂದ ಮಾಡ್ತಾಯಿದ್ದಾರೆ, ಏನೂ ಅನುಭವ ಆಗಿಲ್ಲ. ಏನು ಇದು ನಾನೇನ ಮಾಡೋದು ತಪ್ಪ ಅವ್ರಿಗೆ ಅನುಮಾನ. ಸೊ ಅದೆಲ್ಲ ಹೇಗೆ ಅಂತಂದರೆ, ಈಗ ನಮ್ಮಲ್ಲಿ ಏನು ಪರಿವರ್ತನೆ ಆಗಿದೆ ಎಂಬುದು ನೋಡ್ಕೋಬೇಕು. ಉದಾಹರಣೆ ಹೇಳ್ತೀನಿ ನೋಡಿ. ಈಗ ಒಂದು ಫುಟ್ಬಾಲ್ ಗೇಮ್ ನಡೀತಾ ಇದೆ. ಒಬ್ಬ ಪ್ಲೇಯರ್ ಇನ್ನೊಬ್ಬರಿಗೆ ಪಾಸ್ ಕೊಟ್ಟ, ಇನ್ನೊಬ್ಬರಿಗೆ ಇವನೊಂದು ಕೊಟ್ಟ, ಇವನು ಕೊಟ್ಟ, ಮತ್ತು ಟೋಟಲಿ ಗೋಲ್ ಆಯಿತು, ಗೆದ್ದು ಬಿಟ್ಟರು. ಈಗ ನಮ್ಮ ಈ ಶ್ರೀನಿವಾಸ್ ಅವರು ಬಂದರು, ಗೇಮ್ ನೋಡಿಲ್ಲ. ಸರ್ ಯಾರು ಗೆದ್ದಿದ್ದಾರಾ, ಎಷ್ಟು ಗೋಲ್ ಆಯಿತು ಅಂತ ಕೇಳ್ತಾರ? ಯಾರ್ಯಾರು ಯಾರಿಗೆ ಪಾಸ್ ಕೊಟ್ಟಿದ್ದಾರೆ ಅಂತ ಕೇಳ್ತಾರ? ಯಾರು ಗೆದ್ದಿದ್ದಾರಾ, ಎಷ್ಟು ಗೋಲ್ ಆಯಿತು ಅಂತ ಕೇಳ್ತಾರೆ, ಹೌದಾ ಇಲ್ವಾ? ಅದೇ ರೀತಿಯಲ್ಲಿ ನಮಗೆ ಏನೇನು ಅನುಭವ ಆಗಿದೆ, ಪತ್ರಿ ಸರ್ ಕಂಡಿದ್ದಾರ, ಆಂಜನೇಯ ಸ್ವಾಮಿ ಕಂಡಿದ್ದಾರ, ಎಲ್ಲಿಗೆಲ್ಲಿಗೋ ಹೋಗಿದ್ದೀವಿ, ಆದರೆ ಪರಿವರ್ತನೆ ಏನೂ ಆಗಿಲ್ಲ. ಏನು ಪ್ರಯೋಜನ? ನಮ್ಮಲ್ಲಿ ಸಿಟ್ಟು ಹೋಗಿಲ್ಲ, ದ್ವೇಷ ಹೋಗಿಲ್ಲ, ಅಹಂಕಾರ ಹೋಗಿಲ್ಲ, ಪ್ರಯೋಜನ ಇಲ್ಲ. ಅದು ಪರಿವರ್ತನೆ ಆಗಿದೆ ಅಂತಂದರೆ ನಾವು ಧ್ಯಾನದಲ್ಲಿ ಸಕ್ಸಸ್ ಆದಂಗೆ. ಸೊ ಅದನ್ನು ನೋಡ್ಕೋಬೇಕು. ನಾವು 1 ವಾರ 10 ದಿವಸ ಧ್ಯಾನ ಮಾಡಿದ ಮೇಲೆ ನಮ್ಮಲ್ಲಿ ಏನು ಪರಿವರ್ತನೆ ಆಗಿದೆ, ಏನಿದು, ಈ ಧ್ಯಾನದಿಂದ ಇದು ಆಗಿದೆ ಅಂಥೇಳಿ ನಾವು ತಿಳ್ಕೊಂಡ್ರೆ ನಾವು ಧ್ಯಾನದಲ್ಲಿ ಸಕ್ಸಸ್ ಆದಂಗೆ. ಓಕೆ, ಇನ್ನು ಕೆಲವರು ಏನು ರೀ, ನಾವು ಎಷ್ಟು ದಿವಸ ಧ್ಯಾನ ಮಾಡಿದ್ರೂ ನನಗೆ ಕೂಡೋಕ್ಕೆ ಆಗ್ತಾಯಿಲ್ಲ, ಮತ್ತು ಆಲೋಚನೆಗಳು ವಿಪರೀತ, ಎಷ್ಟು ಅವಾಯ್ಡ್ ಮಾಡಿದ್ರೂ ಆಗ್ತಾಯಿಲ್ಲ, ಏನು ಮಾಡಬೇಕು ಅಂತ ಕೇಳಿದ್ರೆ, ಈಗ ನಾ ಹೇಳ್ತೀನಿ, ಸ್ಟಾರ್ಟಿಂಗ್ ಬಂದವರು ಪ್ರಾಕ್ಟೀಸ್ ಮಾಡ್ಕೊತಾನೆ ಹೋಗಬೇಕು. ಪ್ರಾಕ್ಟೀಸ್ ಆಗಿಲ್ಲ ಅಂತಂದರೆ ಧ್ಯಾನ ಮಾಡೋದು ಕಷ್ಟ ಆಗುತ್ತೆ. ಈಗ ಉದಾಹರಣೆ ಇಲ್ಲಿ ಕೂಡ ಹೇಳ್ತೀನಿ. ಚಿಕ್ಕ ಮಕ್ಕಳನ್ನ ನರ್ಸರಿ ಸ್ಕೂಲ್ಗೆ ಜಾಯಿನ್ ಮಾಡಬೇಕು. ಅಮ್ಮ ಕರ್ಕೊಂಡೋಗಿದ್ದಾಳೆ, ಬರೋದಿಲ್ಲ ಅಂತ ಅವನು ಮೊಂಡಿ ಹಠ ಮಾಡ್ತಾನೆ, ನಾನು ಹೋಗಲ್ಲ ಅಂತ. ಅವನಿಗೆ ಏನೋ ಬಿಡ್ತಾಳ ತಾಯಿ, ಬಿಸ್ಕೆಟು ಚಾಕ್ಲೇಟು ಕೊಟ್ಟು ಅವನಿಗೆ ಒಳ್ಳೆ ಮಾತು ಹೇಳಿ ಸ್ಕೂಲ್ವರೆಗೆ ಕರ್ಕೊಂಡೋಗಿ ಅಲ್ಲಿ ಎಲ್ಲ ನಂಬಿಸಿಬಿಟ್ಟು ಹ್ಯಾಂಡ್ ಓವರ್ ಮಾಡಿ ಬರ್ತಾಳೆ. ಒಂದು 10 ದಿವಸ ಆಯಿತು, ಅವನೇ ಹೇಳ್ತಾನೆ, ಅಮ್ಮ ಸ್ಕೂಲ್ಗೆ ಹೋಗ್ತೀನಿ. ಯಾಕೆ? ಮನೆಯಲ್ಲಿ ಟಿ ವಿ ಮೊಬೈಲು ಅಮ್ಮ ಬಿಟ್ಟು ಇನ್ನೇನೂ ಇಲ್ಲ. ಅಲ್ಲಾದರೆ ಆಟ ಆಡಿಸ್ತಾರೆ, ಫ್ರೆಂಡ್ಸ್ ಆಗ್ತಾರೆ, ರೈಮ್ಸ್ ಹೇಳ್ಕೊಡ್ತಾರೆ, ತುಂಬ ತಮಾಷೆವಾಗಿ ಟೈಮ್ ಪಾಸ್ ಚೆನ್ನಾಗಾಗುತ್ತೆ. ಅದಕ್ಕಾಗಿ ಅವನು ಸ್ಕೂಲ್ಗೆ ಹೋಗ್ತೀನಮ್ಮ ಅಂತಾನೆ. ಅದೇ ರೀತಿ ಈ ಚಂಚಲವಾದ ಮನಸ್ಸು ಮೊದಲು ಧ್ಯಾನಕ್ಕೆ ಕೊಡಬೇಕು ಅಂತಂದರೆ ಹಠ ಮಾಡುತ್ತೆ, ನನಗೆ ಆಗಲ್ಲ, ನನಗೆ ಆಲೋಚನೆ ಬರ್ತಾ ಇದೆ, ಇವಾಗ ಬೇಡ, ಮಧ್ಯಾಹ್ನ ಕೊಡ್ತೀನಿ, ರಾತ್ರಿ ಕೊಡ್ತೀನಿ ಅಂಥೇಳಿ ಎದ್ದು ಬಿಡ್ತಾನೆ. ಆ ರೀತಿ ಮಾಡಿದಾಗ ಏನಾಗುತ್ತೆ, ಈಗ ನೋಡಿ ಸಾಯಂಕಾಲ ಮಾಡ್ತೀನಿ ಅಂತ ಕೊಡ್ತಾನೆ, ಸಾಯಂಕಾಲನೂ ಅದೇ ಆಲೋಚನೆಗಳು, ರಾತ್ರಿ ಕೊಡೋಣ ಅಂತ ಮತ್ತೆ ಪೋಸ್ಟ್ಪೋನ್ಮೆಂಟ್, ರಾತ್ರಿ ಕೊಡ್ತಾನೆ, ಬೆಳಿಗ್ಗೆಲಿಂದ ರಾತ್ರಿವರೆಗೆ ನಡೆದಿದ್ದೆಲ್ಲ ಆಲೋಚನೆಗಳು. ಇದು ಕೂಡ ಟೈಮ್ ಸರಿಯಲ್ಲ, ಬೆಳಿಗ್ಗೆ ನಾನು 6 ಗಂಟೆಗೆ ಎದ್ದು ಹೇಳ್ತೀನಲ್ಲ, ನಾಳೆ 5 ಗಂಟೆಗೆ ಎದ್ದು ಬಿಡೋಣ, 6 ಗಂಟೆವರೆಗೆ ಧ್ಯಾನ ಮಾಡೋಣ ಅಂಥೇಳಿ ಅಲಾರಾಮ್ ಇಟ್ಕೊತಾನೆ. ಅಲಾರಾಮ್ ಏನೋ ಹೊಡೆಯುತ್ತೆ, ಇನ್ನು ಜಸ್ಟ್ 5 ನಿಮಿಷ, ಅಭ್ಯಾಸ ಇಲ್ವಲ್ಲ, ಕಣ್ಣು ಮುಚ್ತಾನೆ, 6:15 ಆಗಿರುತ್ತೆ. ಅಯ್ಯೋ ಇವಾಗ ಕೂಡ ಟೈಮ್ ಆಗೋಯ್ತು, ಮತ್ತೆ ಡೈಲಿ ರೂಟೀನ್ ಆಗಬೇಕಲ್ಲ, ಮತ್ತೆ ಮಧ್ಯಾಹ್ನ ಮಾಡೋಣ. ಈ ರೀತಿ ಒಂದು 2-3 ದಿವಸ ಆಯಿತು ಅಂತಂದರೆ, ಅಯ್ಯೋ ಶ್ರೀನಿವಾಸ್ ಅವರು ರಿಟೈರ್ ಆಗಿ ಕೆಲಸ ಇಲ್ಲ ಏನಿಲ್ಲ, ಬೇಕಾದಷ್ಟು ಟೈಮ್ ಮಾಡ್ಕೊತಾರೆ, ನಮಗೆಲ್ಲ ಆಗುತ್ತೆ, ಆಯ್ತು ನೋಡೋಣ, 50 ವರ್ಷನ 60 ವರ್ಷ ಆದಮೇಲೆ ನೋಡೋಣ ಅಂಥೇಳಿ ಬಿಟ್ಟು ಬಿಡ್ತೀವಿ. ಮತ್ತು ನಾಗರಾಜ್ ಸರ್ ಕಂಡ್ರು ಮಧ್ಯದಲ್ಲಿ, ಏನು ರೀ ಧ್ಯಾನ ಮಾಡ್ತಾಯಿದ್ದೀರಾ? ಮಾಡ್ತಾಯಿದ್ದೀನಿ ರೀ. ಎಷ್ಟೊತ್ತು ಮಾಡ್ತಾಯಿದ್ದೀರಿ? ಮತ್ತೆ ಬರ್ತೀನಿ ನಿಮಗೆ. ಯಾಕೆ? ಇನ್ನೂ ಏನೇನು ಕೇಳ್ತಾರೋ, ಏನು ಅನುಭವ ಆಗಿದೆ, ಎಷ್ಟೊತ್ತು ಮಾಡ್ತಾಯಿದ್ದೀರಿ, ಎಲ್ಲಿ ಮಾಡ್ತಾಯಿದ್ದೀರಿ, ಎಲ್ಲ ಸುಳ್ಳು ಎಲ್ಲಿ ಅಂತ ಹೇಳಬೇಕು ಅಂತೇಳಿ ಹೋಗ್ಬಿಡ್ತಾರೆ.
ಸೊ ಅದಕ್ಕಾಗಿ ನಾವು ಏನು ಮಾಡಬೇಕು, ಪ್ರಾಕ್ಟೀಸ್ ಮಾಡಿದರೆ ಅಂದರೆ ಏನು, ಕೂಡೋದು ಮೊದಲು ಶರೀರವನ್ನು ಕೂಡೋದು ಪ್ರಾಕ್ಟೀಸ್ ಮಾಡಿ ಆಮೇಲೆ ಧ್ಯಾನಕ್ಕೆ ಬನ್ನಿ. ಓಕೆ, ಇಷ್ಟ ಆಯಿತು. ಓಕೆ, ಇನ್ನು ಕೆಲವರಿಗೆ ತುಂಬ ಆಲೋಚನೆಗಳು ಇಷ್ಟು ಮಾಡಿದ್ರೂ ಒಂದೊಂದು ದಿವಸ ಆಗುತ್ತೆ. ಆ ದಿವಸದಲ್ಲಿ ನಾವೇನು ಮಾಡಬೇಕು, ಒಂದು ಟಿಪ್ ಹೇಳ್ಕೊಡ್ತೀನಿ, ಇದನ್ನು ಅಪ್ಲೈ ಮಾಡಿ ಎಂಥ ಆಲೋಚನೆಗಳು ಇದ್ರೂ ಬಂದಾಗ್ತವೆ. ಓಕೆ, ಈಗ ದಯಮಾಡಿ ಎಲ್ಲರೂ ಕಣ್ಮುಚ್ಕೊಳ್ಳಿ, ಎದೆ ತುಂಬ ಉಸಿರು ತಗೊಳ್ಳಿ, ಕಣ್ಣು ಮುಚ್ಚಬೇಕೆಲ್ಲರೂ. ಎದೆ ತುಂಬ ಉಸಿರು ತಗೊಳ್ಳಿ, ನಿಧಾನವಾಗಿ ಬಿಡಬೇಕು, ಸ್ಲೋಲಿ ಜೆಂಟ್ಲಿ, ಭಾಳ ನಿಧಾನವಾಗಿ. ಓಕೆ, ಇನ್ನೊಂದು ಸಲ ತಗೊಳ್ಳಿ, ಎದೆ ತುಂಬ ಉಸಿರು ತಗೊಳ್ಳಿ, ಕಣ್ಣು ಮುಚ್ಚಬೇಕಮ್ಮ, ಕಣ್ಣು ಮುಚ್ಕೋಬೇಕು, ಕಣ್ಣು ಮುಚ್ಕೊಂಡು ಎದೆ ತುಂಬ ಉಸಿರು ತಗೊಳ್ಳಿ. ಕ್ಲೋಸ್ ಯುವರ್ ಐಸ್ ಪ್ಲೀಸ್. ನಿಧಾನವಾಗಿ ಬಿಡಬೇಕು, ನಿಧಾನವಾಗಿ, ಸ್ಲೋಲಿ. ಇನ್ನೊಂದು ಸಲ ಎದೆ ತುಂಬ ಹಾರ್ಟ್ ಫುಲ್ ಆಫ್ ಬ್ರೆತ್ ಯು ಟೇಕ್ ಆ್ಯಂಡ್ ರಿಲೀಸ್ ಸ್ಲೋಲಿ, ಸ್ಲೋಲಿ, ವೆರಿ ಸ್ಲೋಲಿ. ಓಕೆ, ಎಲ್ಲರೂ ಕಣ್ತಿಗಿರಿ. ಏನಾದರೂ ಆಲೋಚನೆ ಬಂದಿದೆಯಾ ನಮಗೆ? ಆ ಉಸಿರು ತಗೊಳ್ಳೋದು ಬಿಡೋದು ಅಷ್ಟೇ ಇದೆಯಲ್ಲ, ಆ ರೀತಿಯಲ್ಲಿ ನಾವು 10-12 ಸಲ ನಾವು ಮಾಡಿದರೆ ಮೈಂಡಲ್ಲಿ ರಿಕಾರ್ಡ್ ಆಗಿ ಹೋಗುತ್ತೆ, ಏನು ಉಸಿರು ತಗೊಳ್ಳೋದು, ಏನು ಬಿಡೋದು ಎಂಬುದು. ಸೊ ಇಷ್ಟು ಮಾತ್ರ ನಾವು ತಿಳ್ಕೊಂಡ್ರೆ ನಾವು ಎಂಥ ಆಲೋಚನೆಗಳು, ಎಷ್ಟು ಆಲೋಚನೆಗಳು ಬಂದ್ರೂ ಅದನ್ನು ಕಟ್ ಮಾಡಬೇಕು ಅಂತಂದರೆ ಈ ರೀತಿ ಮಾಡಿಕೊಂಡ್ರೆ ಈಸಿಯಾಗಿ ಹೋಗುತ್ತೆ. ಇದು ಅಪ್ಲೈ ಮಾಡಿ ನೋಡಿ. ಓಕೆ, ಸೊ ಈ ರೀತಿ ಬೇಸಿಕ್ಸ್. ಇನ್ನೂ ಏನಾದರೂ ಬೇಕು ಅಂತಂದರೆ, ಇನ್ನೂ ಏನಾದರೂ ನಿಮಗೆ ಡೌಟ್ ಇದ್ದರೆ ಕೇಳ್ಬೋದು, ಕ್ಲಿಯರ್ ಮಾಡ್ಕೋಬೋದು. ಎಸ್ಪೆಷಲಿ ಹೊಸದಾಗಿ ಬಂದಿದ್ದವರಿಗೆ ಇನ್ನೂ ಏನಾದರೂ ವಿಷಯ ಬೇಕು ಅಂತಂದರೆ ಅವ್ರು ಕೇಳ್ಬೋದು. ಓಕೆ, ಸೊ ಎಲ್ಲರಿಗೆ ಕ್ಲಾರಿಟಿ ಬಂದಿದೆಯಾ? ಮತ್ತು ಇದೆಲ್ಲ ಆಯಿತು, ನಾನು ಹೇಳಿದ್ದೆಲ್ಲ ಅರ್ಥ ಆಯಿತು. ಆದರೂ ನಾವು ಒಂದು ಪಿಕ್ಚರ್ ಥರ ವಿಷುವಲ್ ಆಗಿ ನೋಡಬೇಕು ಅಂತ ಯಾರಿಗನ್ನ ಇದ್ದರೆ, ಎಸ್, ಅದು ಕೂಡ ಅವಕಾಶ ಇದೆ. ಯಾಕೆ? ಯೂಟ್ಯೂಬ್ ಎಲ್ಲರಿಗೂ ಗೊತ್ತಿದೆ. ಯೂಟ್ಯೂಬ್ ಓಪನ್ ಮಾಡಿ, ಸ್ಪಿರಿಚುವಲ್ ರಿಯಾಲಿಟಿ, ಸ್ಪಿರಿಚುವಲ್ ರಿಯಾಲಿಟಿ, ಎಲ್ಲರೂ ಒಂದು ಸಲ ಹೇಳ್ಕೊಳ್ಳಿ, ಸ್ಪಿರಿಚುವಲ್ ರಿಯಾಲಿಟಿ ಅಂತ ನಾವು ಟ್ಯಾಪ್ ಮಾಡಿದರೆ ಇಂಗ್ಲೀಷು, ಹಿಂದಿ, ತೆಲುಗು, ಕನ್ನಡ, ತಮಿಳ್, ನಮಗೆ ಯಾವ ಭಾಷೆಯಲ್ಲಿ ಬೇಕಂದರೆ ಆ ಭಾಷೆಯಲ್ಲಿ ಒಂದು 50 ನಿಮಿಷದ ವಿಡಿಯೋ ನಮಗೆ ಸಿಗುತ್ತೆ. ಅದರಲ್ಲಿ ಧ್ಯಾನ ಅಂದರೆ ಏನು, ಹೇಗೆ ಕೂಡಬೇಕು, ಏನಾಗುತ್ತೆ ನಮ್ಮ ಶರೀರದ ಮೇಲೆ ಪರಿಣಾಮ, ಅದರದ ಲಾಭಗಳು ಏನಾಗುತ್ತೆ, ಪಿರಮಿಡ್ ಅಂದರೆ ಏನು, ಇವೆಲ್ಲ ವಿಷಯಗಳು ನಮಗೆ ಆ ಸ್ಪಿರಿಚುವಲ್ ರಿಯಾಲಿಟಿ ವಿಡಿಯೋನಲ್ಲಿ ನಮಗೆ ಸಿಗುತ್ತೆ. ಈಗ ಇದಾಯಿತು, ನೋಡ್ಕೊಂಡ್ರಿ, ಎಲ್ಲ ಕಂಪ್ಲೀಟ್ ಕ್ಲಾರಿಫಿಕೇಶನ್ ಆಯಿತು. ಇನ್ನು ಉತ್ಸಾಹ ಬರಬೇಕು, ಒಂದು ಇನ್ಸ್ಪಿರೇಷನ್, ಎಂಕರೇಜ್ಮೆಂಟ್ ಬರಬೇಕು. ಏನಿಲ್ಲ, ನಮಗೆ ಯಾವಾಗ ಬಿಡುವಿದ್ರೆ ಅವಾಗ PMC ಅಂತ ಓಪನ್ ಮಾಡಿ, ಯೂಟ್ಯೂಬ್ನಲ್ಲಿ ಪಿರಮಿಡ್ ಮೆಡಿಟೇಷನ್ ಚಾನಲ್. ಯಾವ ಭಾಷೆಯಲ್ಲಿ? ಎಲ್ಲ ಭಾಷೆಗಳಲ್ಲಿ, 20 ಭಾಷೆಗಳಲ್ಲಿ, ಇಂಗ್ಲೀಷು, ಹಿಂದಿ, ತೆಲುಗು, ಕನ್ನಡ, ತಮಿಳ್, ಮಲಯಾಳಂ, ಗುಜರಾತಿ, ರಾಜಸ್ಥಾನಿ, ಪಂಜಾಬಿ, ವೆಸ್ಟ್ ಬೆಂಗಾಲಿ, ಒಡಿಸ್ಸಾ, ಮರಾಠಿ, ಎಲ್ಲ ಭಾಷೆಗಳಲ್ಲಿ 5 ನಿಮಿಷ, 10 ನಿಮಿಷ, 15 ನಿಮಿಷ ವಿಡಿಯೋಗಳು ನಮಗೆ ಸಿಗ್ತಾನೆ ಇರ್ತವ. ಗುರುಗಳದ್ದು ಸ್ಪೀಚಸ್ಸು, ಗುರುಗಳದ್ದು ಗೈಡೆಡ್ ಮೆಡಿಟೇಷನ್ಸು, ಇವೆಲ್ಲ ನೋಡಿಕೊಂಡ್ರೆ ಎಷ್ಟೋ ಉತ್ಸಾಹ ಆಗುತ್ತೆ. ಅದರಲ್ಲಿನೂ ಒಂದು ಉದಾಹರಣೆ ಹೇಳ್ತೀನಿ. ಒಬ್ಬ ನಮ್ಮ ಸೀನಿಯರ್ ಮಾಸ್ಟರ್ ಬಂದು ಅವ್ರ ಅನುಭವ ಹೇಳ್ತಾರೆ. ನನಗೆ ಒಂದು ಸಲ ಜಸ್ಟ್ ಹಾರ್ಟ್ನಲ್ಲಿ ಏನೋ ಸ್ವಲ್ಪ ನೋವು ಅನ್ನಿಸ್ತು. ಇಮಿಡಿಯೇಟ್ಲಿ ಜಯದೇವ್ ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟರ್ ತೋರಿಸಿದೆ. ಡಾಕ್ಟರ್ ಚೆಕ್ ಮಾಡಿಬಿಟ್ಟು, ಏನು ರೀ ನಿಮ್ಮದು ಭಾಳ ಸೀರಿಯಸ್ ಕಂಡೀಷನ್ ಇದೆ, ಯಾಕೆ ತಟ್ಕೊಂಡಿದ್ರಿ ಇಷ್ಟು ದಿವಸ, ನಾಳೆನೇ ಬಂದು ಅಡ್ಮಿಟ್ ಆಗಿ ಸರ್ಜರಿ ಮಾಡೋಣ ಅಂತಂದರು. ಸರಿ ಅಂತ ಬಂದುಬಿಟ್ಟೆ. ನಮ್ಮ ಶ್ರೀನಿವಾಸ್ ಸರ್ ಕಂಡ್ರು, ಧ್ಯಾನ ಮಾಡಿ ಎಲ್ಲ ಹೋಗುತ್ತೆ ಅಂತಂದರು. 20 ದಿವಸ ಧ್ಯಾನ ಮಾಡಿದೆ. ಮತ್ತೆ ಅದೇ ಡಾಕ್ಟರ್ ಹತ್ರ ಹೋದೆ. ಚೆಕ್ ಮಾಡಿಬಿಟ್ಟು, ಏನು ರೀ ನಿಮ್ಮ ಕಂಡೀಷನ್ ನಾರ್ಮಲ್ ಐತ್ರಿ, ಯಾವ ಸರ್ಜರಿ ಬೇಕಾಗಿಲ್ಲ. ಎಷ್ಟು ಖುಷಿ ಆಗುತ್ತೆ. ಹೌದು, ಇಷ್ಟೆಲ್ಲ ಆಗುತ್ತಾ ಧ್ಯಾನದಲ್ಲಿ ಅಂತೇಳಿ ಒಂದು ಅನುಭವ ನಾವು ತಗೊಳ್ಳೋಣ ಅಂತ ಒಂದು ಉತ್ಸಾಹ ಬರುತ್ತೆ. ಚಿಕ್ಕ ಮಕ್ಕಳು, ಒಬ್ಬ ಹುಡುಗ ಬಂದು ಹೇಳ್ತಾನೆ, ನನಗೆ 40% ಮಾರ್ಕ್ಸ್ ಬರೋದು ಕಷ್ಟ ಇತ್ತು, ನಮ್ಮ ತಾಯಿ ಧ್ಯಾನ ಕಲಿಸಿದ ಮೇಲೆ, ಧ್ಯಾನ ಮಾಡೋದು ಶುರು ಮಾಡಿದ ಮೇಲೆ 80-90% ಮಾರ್ಕ್ಸ್ ತೆಗಿತಾ ಇದ್ದೀವಿ.
ಇಂಥ ವಿಡಿಯೋಸು, ಇಂಥ ಸ್ಪೀಚಸ್ಸು ನಾವು ಅದರಲ್ಲಿ ನೋಡಿದರೆ, ಕೇಳಿದರೆ ಏನು ಅನ್ನಿಸ್ತೈತೆ? ಓ, ಇಷ್ಟೆಲ್ಲ ಪ್ರಭಾವ ಇದೆಯಾ ಇದರಲ್ಲಿ, ನಾವು ಮಾಡೋಣ ಎಂಬ ಒಂದು ಉತ್ಸಾಹ ನಮಗೆ ಸಿಗುತ್ತೆ. ಸೊ ಆ ಉತ್ಸಾಹದಕ್ಕೋಸ್ಕರ ನಾವು ಯಾವಾಗಲೂ PMC, ಪಿರಮಿಡ್ ಮೆಡಿಟೇಷನ್ ಚಾನಲ್. ಇನ್ನೂ ನಮಗೆ ಅನುಕೂಲ ಏನಿದೆ, ಇಲ್ಲಿಂದ ಸ್ವಲ್ಪ ಜಸ್ಟ್ ಒಂದು 2 ಕಿಲೋಮೀಟರ್ ದೂರದಲ್ಲಿ PMC ಸ್ಟುಡಿಯೋ ಇದೆ. ನೀವು ಹೊಸದಾಗಿ ಧ್ಯಾನ ಮಾಡಿದ ಮೇಲೆ ಅಪೂರ್ವವಾದ ಒಂದು ಅನುಭವ ಆಯಿತು. ಎಲ್ಲರಿಗೂ ತಿಳಿಸ್ಬೇಕು. ಯಾರಿಗಂತ ತಿಳಿಸ್ತೀರಿ? ಒಬ್ಬರಿಗೆ ಇಬ್ಬರಿಗೆ ಹೋಗಿ ಅಲ್ಲಿ ಸ್ಟುಡಿಯೋನಲ್ಲಿ ರಿಕಾರ್ಡ್ ಮಾಡಿಸ್ಬಿಡಿ. ನಮ್ಮ ಶ್ರೀನಿವಾಸ್ ಸರ್ ಇರ್ತಾರೆ, ರಿಕಾರ್ಡ್ ಮಾಡ್ತಾರೆ, ಟೆಲಿಕಾಸ್ಟ್ ಮಾಡ್ತಾರೆ. ಎಲ್ಲ ಪ್ರಪಂಚದಲ್ಲಿ ಎಲ್ಲರೂ ನೋಡ್ತಾರೆ ನಿಮ್ಮ ಅನುಭವ. ಓ, ನಾನು ಇಂಥ ಟೈಮಲ್ಲಿ ಧ್ಯಾನ ಮಾಡಿದೆ, ಮೊದಲು ನನಗೆ ಗೊತ್ತಿಲ್ಲ, ಈ ಧ್ಯಾನ ಮಾಡೋದ್ರಲ್ಲಿ ಇಂಥ ಅನುಭವ ಆಗಿದೆ, ನನ್ನಲ್ಲಿರೋ ಈ ಇಲ್ ಹೆಲ್ತ್ ಎಲ್ಲ ಹೋಗಿದೆ ಅಂಥೇಳಿ ನಾವು ಹೇಳ್ಕೊಟ್ರೆ ಅವ್ರಿಗೆಲ್ಲ ಸಮಾಧಾನ ಆಗುತ್ತೆ. ಸೊ ಇದೆಲ್ಲ ನಮಗೆ ವ್ಯವಹಾರ ನಾವು ಮಾಡಿಕೊಟ್ಟಿದ್ದಾರೆ ನಮ್ಮ ಪತ್ರಿಜಿ ಸರ್. ನಾವು ತಿಳ್ಕೊಂಡಿದ್ದೀವಿ, ಅದರದ್ದು ಉಪಯೋಗ ಪಡೆದಿದ್ದೀವಿ, ಮತ್ತು ಬೇರೆಯವ್ರಿಗೆ ಹೇಳೋದು ಬೇಡವಾ? ಈಗ ನೋಡಿ, ಪತ್ರಿ ಸಾರು 1990ನಲ್ಲಿ ಈ ಧ್ಯಾನದ ಬಗ್ಗೆ ತಿಳಿದ್ರು. ತಿಳ್ಕೊಂಡ ಮೇಲೆ ಇಷ್ಟು ಚಾನ್ಸ್ ಐತಲ್ಲ, ಇಷ್ಟು ಚೆನ್ನಾಗಿದೆಯಲ್ಲ ಇದು, ಈ ಧ್ಯಾನ ಎಲ್ಲರಿಗೂ ತಿಳಿಸ್ಬೇಕು ಅಂತ ನಿರ್ಣಯ ತಗೊಂಡ್ರು. ಎಲ್ಲರಿಗೂ ತಿಳಿಸ್ಬೇಕು ಅಂತೇಳಿ ಮತ್ತೇನು ಮಾಡಿದರು? 100 ಕಿಲೋಮೀಟರ್ ಪ್ರಯಾಣ ಮಾಡಿ ಒಬ್ಬರಿಗೆ ಹೇಳ್ಕೊಡಕ್ಕೆ ಹೋಗ್ತಾಯಿದ್ರು. ಒಬ್ಬರಿಗೆ ನಾವು ಇಷ್ಟು ಜನ ಕುಂತು ನಾವು ಎಲ್ಲ ಹೇಳ್ತಾಯಿದ್ವಿ, ಅಲ್ಲಿ ಒಬ್ಬರಿಗೆ ಧ್ಯಾನ ಹೇಳ್ಕೊಡೋಕ್ಕೆ ಹೋಗ್ತಾಯಿದ್ರು. ಅದನ್ನು ಯಾವ ರೀತಿ? ಈಗ ಪ್ರತಿಯೊಬ್ಬರು ಜಾಬು ಇಲ್ಲ ಬಿಸ್ನೆಸ್ ಯಾವುದೋ ಒಂದು ಇರುತ್ತೆ, ಮತ್ತು ಅವರು ಯಾವ ಟೈಮಲ್ಲಿ ಹೋಗ್ತಾರೆ? 8 ಗಂಟೆ ಮೇಲೆ ಎಲ್ಲಿಗೆ ಹೊರಗಡೆ ಹೋಗ್ತಾರೆ. ಮತ್ತು ಅವರಿಗೆ ಧ್ಯಾನ ಹೇಳ್ಕೊಡ್ಬೇಕು ಅಂತಂದರೆ ಮತ್ತೇನು ಮಾಡಬೇಕು? 8 ಗಂಟೆ ಒಳಗಡೆ ನಾವು ಹೋಗಬೇಕು. 8 ಗಂಟೆ ಒಳಗಡೆ ಹೋಗಬೇಕು ಅಂತಂದರೆ 6 ಗಂಟೆಗೆ 7 ಗಂಟೆಗೆ ಹೋಗಬೇಕು. 6 ಗಂಟೆಗೆ 7 ಗಂಟೆಗೆ ಹೋಗ್ಬೇಕಂದ್ರೆ ನಮ್ಮ ಕರ್ನೂಲಿನಿಂದ ಆದೋನಿಗೆ 100 ಕಿಲೋಮೀಟರ್ ಪ್ರಯಾಣ ಮಾಡಬೇಕಂದ್ರೆ 3 ತಾಸು ಆಗುತ್ತೆ. ಮತ್ತು ಮಿಡ್ನೈಟಲ್ಲೆದ್ದು ಹೋಗಿ ಬಸ್ ಸ್ಟ್ಯಾಂಡ್ನಲ್ಲೇ ಸ್ವಲ್ಪ ಅಲ್ಲೇ ಕಟ್ಟೆ ಮೇಲೆ ಮಲಗಿಬಿಟ್ಟು ಬೆಳಿಗ್ಗೆ 6 ಗಂಟೆಗೆ ಹೋಗಿ ಅವ್ರ ಮನೆ ಮುಂದೆ ಕಟ್ಟೆ ಇದ್ದರೆ ಅಲ್ಲಿ ಕೂತ್ಕೊಂಡು ಹೋಗೋದು. ಮತ್ತೆ ಡೋರ್ ನಾಕ್ ಮಾಡ್ತಾ ಇದ್ದಿಲ್ಲ. ಅವ್ರು ಡೋರ್ ತೆಗೆದ್ಮೇಲೆ ಏನ್ರಿ ನಿಮ್ಮದು ಬೆಳಿಗ್ಗೆ ಅಂತ ಎಲ್ಲಿ ಬೇಸರ ಪಡ್ತಾರೋ ಅಂಥೇಳಿ ಅಲ್ಲಿ ಕಟ್ಟೆ ಮೇಲೆ ಕುಂತ್ಕೊಂಡು ಅವರಾಗಿ ಬಾಗಿಲು ತೆಗೆದ ಮೇಲೆ, ನಮಸ್ಕಾರ ರೀ, ಧ್ಯಾನ ಮಾಡ್ತಾಯಿದ್ದೀರಾ, ಹೇಗಿದೆ, ಎಷ್ಟು ಜನ ಕೇಳಿದ್ದೀರಿ, ಇದೆಲ್ಲ ಕೇಳಿಕೊಂಡು ಅವನು ರಿಕ್ವೆಸ್ಟ್ ಮಾಡಿ ಒಂದು 4 ಜನನ ಕೂಡಿಸಿ ಎಲ್ಲಿ ನಮಗೆ ಅನುಕೂಲದ ಜಾಗ ಇರುತ್ತೋ ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಧ್ಯಾನ ಹೇಳ್ಕೊಡ್ತಾಯಿದ್ವಿ. ಸೊ ಈ ರೀತಿ ನಮಗೈತಾ ಇವಾಗ? ಎಷ್ಟು ಚಾನ್ಸ್ ಐತೆ ಇವಾಗ ನಾವು ಮಾಡೋದಕ್ಕೆ? ಅದು ಇನ್ನೂ ಪ್ರಯೋಗ ಏನಾಗುತ್ತೆ ಏನೋ. ಇವತ್ತು ನಮಗೆ ಇದೆಲ್ಲ ಆಗಿದೆ. ಏನು ಧ್ಯಾನ ಯಜ್ಞ ನಡೀತಾ ಇದೆ. 11 ದಿವಸ ಮೊನ್ನೆ ಕಡ್ತಾಲ್ ನಡೀತೀವಿ. ಎಷ್ಟು ಜನ? 40,000 50,000 ಜನ ಕೂಡಿ ಮಾಸ್ ಮೆಡಿಟೇಷನ್. ನಾವಿಲ್ಲಿ ಒಂದು 100 ಜನ ಕೂತಿದ್ದೀವಿ, ಅಲ್ಲಿ 40,000 50,000 ಜನ ಕುಂತ್ಕೊಂಡು ಧ್ಯಾನದ ಕಾರ್ಯಕ್ರಮ ನಡೀತು. ಯಾವಾಗ? ಬೆಳಿಗ್ಗೆ 4:15 5 ಗಂಟೆಯಿಂದ 8 ಗಂಟೆವರೆಗೂ ಧ್ಯಾನ ನಡೆಯುತ್ತೆ. ಆಮೇಲೆ ಪತ್ರಿ ಸಾರ್ದು ಮೆಸೇಜಸ್, ಅವ್ರು ಇಲ್ಲ ಅಂತಂದ್ರೂ ವಿಡಿಯೋ ಹಾಕಿ ಅವರೆಲ್ಲ ಮೆಸೇಜಸ್ ನಮಗೆ ತೋರಿಸ್ತಾ ಇದ್ದಾರೆ. ಸೊ ಈ ರೀತಿ ನಾವು ಧ್ಯಾನವನ್ನು ಹೇಳ್ಕೊಡೋಕ್ಕೆ ನಾವು ಯಾವಾಗ ಪ್ರಯತ್ನ ಪಡಿತೀವೋ, ನಮಗೆ ಧ್ಯಾನದಿಂದ ಏನು ನಮಗೆ ಪಡೆಯುತ್ತೀವೋ ಅದಕ್ಕನ್ನು 100 ಟೈಮ್ಸ್ ಹೆಚ್ಚಿಗೆ ನಾವು ಶಕ್ತಿ ಪಡಿಬೋದು. ಇನ್ನು ಅವ್ರಿಗೆ ಇಂಟ್ರೆಸ್ಟ್ ಎಷ್ಟಿತ್ತು ಆ ಧ್ಯಾನದಕ್ಕೆ? ಈಗ ಬಸ್ ಸ್ಟ್ಯಾಂಡಿಗೆ ಬಂದಿದ್ದಾರೆ. ಬಸ್ ಸ್ಟ್ಯಾಂಡಿಗೆ ಬಂದ ಮೇಲೆ ಇನ್ನು ಟೈಮ್ ಇದೆ ಹೋಗೋಕ್ಕೆ. ಯಾರೋ ಒಬ್ಬ ಹಣ್ಣು ತಗೊಂಡು ಬಂದಾಳು, ಪುಟ್ಟಿ ಮೇಲೆ ಇಟ್ಕೊಂಡು. ಆಯಮ್ಮನ ಕರೆದ್ರು, ತಾಯಿ ನಿನಗೆ ಇದೆಲ್ಲ ಮಾಡಿದ್ರೆ ಎಷ್ಟು ದುಡ್ಡು ಬರುತ್ತಮ್ಮ? ಸ್ವಾಮಿ, ಒಂದು 30 ರೂಪಾಯಿ ಬರುತ್ತೆ. ಆ 30 ರೂಪಾಯಿ ನಾನು ಕೊಡ್ತೀನಿ, ಇಲ್ಲಿ ಕೂಡು, ಕಣ್ಣು ಮುಚ್ಕೊ, ಉಸಿರು ಗಮನಿಸು ಅಂಥೇಳಿ ಅವರಿಗೆ 30 ರೂಪಾಯಿ ಕೊಟ್ಟು ಆ ರೀತಿ ಧ್ಯಾನ ಹೇಳ್ಕೊಡ್ತಾರೆ. ಯಾರನ್ನ ಸಿಗರೇಟ್ ಕುಡಿತಾ ಇದ್ರು, ಬಾ, ಎಷ್ಟು ಸಿಗರೇಟ್ ಕುಡಿತೀಯಪ್ಪ ನೀನು? ಒಂದು 4 ಪ್ಯಾಕೆಟ್ ಆಗುತ್ತೆ ಸರ್, ಒಂದು 2 ಪ್ಯಾಕೆಟ್ ನಾನು ಕೊಡಿಸ್ತೀನಿ, ಇಲ್ಲಿ ಕೊಡು. ಅವನಿಗೆ ಧ್ಯಾನ ಹೇಳ್ಕೊಡು. ಇಷ್ಟು ಇಂಟ್ರೆಸ್ಟ್ ಇತ್ತು. ಮತ್ತು ನಮಗೆ ಅದೆಲ್ಲ ಬೇಕಾಗಿದೆಯಾ? ಬೇಕಾಗಿದೆ. ಏನು ಜಸ್ಟ್ ಒಂದು ಬಗಲ ಮನೆಯವರಿಗೆ, ಏನ್ರಿ ನಿಮ್ಮ ಮನೆ ಟೀಗೆ ಬರ್ತಾಯಿದ್ದೀನಿ ಇವತ್ತು ಅಂಥೇಳಿ ಹೋಗಿ ಧ್ಯಾನದ ಬಗ್ಗೆ ತಿಳಿಸಿ. ನಿಮ್ಗೆ ಆದರೆ ಯಾವುದೋ ಒಂದು ಪುಸ್ತಕ ಕೊಡಿ ಚಿಕ್ಕದು, ಧ್ಯಾನ ತಾಂಬೂಲ, ಸರಳ ಧ್ಯಾನ, ಧ್ಯಾನಂ ಶರಣಂ ಗಚ್ಚಾಮಿ, ಎಷ್ಟೋ ಬುಕ್ಸ್ ರೆಡಿ ಇದ್ದಾವೆ. ಆವತ್ತಿಗೆ ಬುಕ್ಸ್ ಇದ್ದಿಲ್ಲ, ಇವತ್ತು ನಮಗೆಲ್ಲ ರೆಡಿಮೇಡ್ ಆಗಿದೆ. ಆ ಧ್ಯಾನ ಹೇಳಿಕೊಟ್ಟು ಒಂದು ಪುಸ್ತಕ ಕೊಟ್ಟು ಈ ಸ್ಪಿರಿಚುವಲ್ ರಿಯಾಲಿಟಿ ಬಗ್ಗೆ, PMC ಚಾನಲ್ ಬಗ್ಗೆ ತಿಳಿಸಿದರೆ
ಅವರಿಗೆ ಅನುಕೂಲ ಆಯಿತು ಅಂತಂದರೆ ಎಷ್ಟು ಪುಣ್ಯ ನಮಗೆ. ಈಗ ನಾವೆಲ್ಲ ಇಲ್ಲಿ ಬಂದಿದ್ದೀವಿ ಅಂತಂದರೆ ಇದು ಫಸ್ಟ್ ಅಲ್ಲ. ನಾವು ಗತ ಜನ್ಮದಲ್ಲಿ ಏನೇನೋ ಎಲ್ಲ ಧ್ಯಾನದ ಬಗ್ಗೆ ತಿಳ್ಕೊಂಡು ಮಾಡಿದ್ದೀವಿ. ಅದರದ್ದು ಕಂಟಿನ್ಯೂಯೇಷನ್ಗಾಗಿಯೇ ನಾವು ಇಲ್ಲಿಗೆ ಬರ್ತಾಯಿದ್ದೀವಿ. ಇಲ್ಲ ಅಂತಂದರೆ ಈ ಬೆಂಗಳೂರು ಜನ ಎಲ್ಲ ಬರಬೇಕಲ್ಲ, ಅವ್ರಿಗಿಲ್ಲ ಅದು ಅವಕಾಶ. ಯಾಕೆ? ಅವರು ಗತ ಜನ್ಮದಲ್ಲಿ ಏನು ಈ ಧ್ಯಾನದ ಬಗ್ಗೆ ತಿಳ್ಕೊಂಡಿಲ್ಲ, ಮಾಡಿಲ್ಲ. ನಮಗೆ ನಾವು ಮಾಡಿದ್ದೀವಿ, ಅದಕ್ಕಾಗಿಯೇ ನಮಗೆ ಇಲ್ಲಿ ಹೇಳ್ಕೊಂಡು ಬಂದಿದೆ ಆ ಧ್ಯಾನ. ಸೊ ಈ ರೀತಿಯಲ್ಲಿ ನಮಗೆ ಗೊತ್ತಿರೋ ಅಂಶಗಳನ್ನು ನಾವು ಹೇಳ್ತಾ ಹೋದರೆ ಅದು ಎಷ್ಟು ಪ್ರಭಾವ ಆಗುತ್ತೆ ಅಂತಂದರೆ ನಮಗೆ ಹೇಳೋಕ್ಕೆ ಆಗಲ್ಲ. ಈಗ ಒಂದೊಂದು ಸಲ ಹೇಳ್ತೀರಿ ನೀವು, ಅಯ್ಯೋ ನನಗೆ ಮಾತಾಡೋಕ್ಕೆ ಬರೋದಿಲ್ಲ ಅದೆಲ್ಲ ಹೇಳೋಕ್ಕೆ. ಈಗ ನನಗೆ ಬರ್ತಾಯಿತ್ತಾ? ನಾನು ಇಂಜಿನಿಯರ್ ಆಗಿ 2006ನಲ್ಲಿ ರಿಟೈರ್ ಆದಾಗ ಒಂದು ಸನ್ಮಾನ ಏರ್ಪಾಡು ಮಾಡಿದರು. ಎಲ್ಲರೂ ಮಾತಾಡಿಬಿಟ್ಟು ನೀವು ಮಾತಾಡಿ ಅಂತ ಮೈಕ್ ಕೊಟ್ಟು 2 ವರ್ಡ್ಸು ನನಗೆ ಬಾಯಲ್ಲಿಂದ ಬಂದಿಲ್ಲ. ಮತ್ತು ಇವತ್ತು ಮಾತಾಡ್ತಾ ಇದ್ದೀವಿ ಅಂತಂದರೆ ಪ್ರಾಕ್ಟೀಸ್ ಅಷ್ಟೇ. ತಪ್ಪೋ ಒಪ್ಪೋ ನಾವು ಮಾತಾಡ್ತಾ ಹೋಗಬೇಕು. ಈಗ ಒಬ್ಬೊಬ್ಬರಿಗೆ ನಾವು ಸುಮಾರು 20 ವರ್ಷ ಆಯ್ತಾ ಇರೋ ಬೆಂಗಳೂರಲ್ಲಿರೋಕ್ಕೆ, ಆದರೆ ಕನ್ನಡ ಬರೋದಿಲ್ಲ. ಕನ್ನಡ ಬರೋದಕ್ಕೆ ಯಾವಾಗ ನೀವು ಪ್ರಯತ್ನ ಮಾಡಿದ್ದೀರಾ? ಇಲ್ಲ, ಮಾಡಿಲ್ಲ. ಪ್ರಯತ್ನ ಮಾಡಿ, ತಪ್ಪು ಒಪ್ಪು ಅವರೇ ಹೇಳ್ತಾರೆ, ಈಗ ಮಾತಾಡಬಾರ್ದ್ರಿ, ಹೀಗೆ ಮಾತಾಡಬೇಕು ಅಂತೇಳಿ. ಆಯಿತು, ಕರೆಕ್ಷನ್ ಆಯಿತು ಅಂತಂದರೆ ಕನ್ನಡ ಬಂದುಬಿಡುತ್ತೆ. ಬೇಕಾಗಿದ್ದ ಲ್ಯಾಂಗ್ವೇಜ್ ಎಲ್ಲ ನಮಗೆ ಬರುತ್ತೆ. ಮತ್ತು ನಾನೇನು ಕನ್ನಡದವನ, ಕರ್ನಾಟಕನ, ಇಲ್ಲ ಆಂಧ್ರದವನು, ಮತ್ತು ಇವತ್ತು ಮಾತಾಡ್ತಾ ಇದ್ದೀನಲ್ಲ ಕನ್ನಡ. ಸೊ ಈ ರೀತಿಯಲ್ಲಿ ನಮ್ಮ ಪ್ರಯತ್ನ ಇರಬೇಕು. ಒಂದು ಧ್ಯಾನ ಆಗಲಿ, ಒಂದು ಭಾಷೆ ಆಗಲಿ, ಒಂದು ಕೆಲಸ ಆಗಲಿ, ನಮ್ಮ ಪ್ರಯತ್ನ 100% ನಮ್ಮ ಮೈಂಡ್ನಲ್ಲಿದ್ದರೆ ಅದನ್ನೆಲ್ಲ ಸಾಧಿಸ್ತೀವಿ. ಅದಕ್ಕೇನು ತೊಂದರೆ ಇಲ್ಲ. ಈಗ ಮತ್ತು ಎಲ್ಲರಿಗೆ ಗೊತ್ತಿದೆಯಾ ಪಿರಮಿಡ್ ವ್ಯಾಲಿ ಎಂಬುದು? ಮೇ ತಿಂಗಳಲ್ಲಿ ನಮ್ಮ ಪಿರಮಿಡ್ ವ್ಯಾಲಿನಲ್ಲಿ ಬುದ್ಧ ಪೌರ್ಣಿಮಾ ಸೆಲೆಬ್ರೇಷನ್ಸ್ ಆಗುತ್ತೆ. ಎಷ್ಟು ದಿವಸ? 4 ದಿವಸ ಆಗುತ್ತೆ. ಎಷ್ಟು ಜನ ಬರ್ತಾರ? ಸುಮಾರು 5-6 ಸಾವಿರ ಜನ ಬರ್ತಾರ. ಎಲ್ಲರಿಗೂ ಅಕಾಮಿಡೇಷನು, ಫುಡ್ಡು ವ್ಯವಸ್ಥೆ ಇರುತ್ತೆ. ಪೇಯ್ಡ್ ಅಕಾಮಿಡೇಷನ್ ಇರುತ್ತೆ, ಫ್ರೀ ಅಕಾಮಿಡೇಷನು ಇರುತ್ತೆ. ಸೊ ಅದನ್ನು ನಾವು ಎಂಜಾಯ್ ಮಾಡ್ತೀವಿ. ಇನ್ನು ಪ್ರತಿ ವರ್ಷ ಡಿಸೆಂಬರ್ 21ರಿಂದ 31ವರೆಗೂ ಹೈದರಾಬಾದ್ಗೆ 50 ಕಿಲೋಮೀಟರ್ ದೂರದಲ್ಲಿ ಕರ್ತಾಳ್ ಅಂತ ಇದೆ. ಕೈಲಾಸಪುರಿ ಅಂಥೇಳಿ ಪತ್ರಿಸಾರು ಹೆಸರಿಟ್ಬಿಟ್ಟು ಒಂದು ಏರಿಯಾ ಮಾಡಿದ್ದಾರೆ, 70 ಎಕರೆ ಏರಿಯಾ. ಅಲ್ಲಿ ದೊಡ್ಡದು, ನಮ್ಮ ಈ ಬೆಂಗಳೂರು ಪಿರಮಿಡ್ ವ್ಯಾಲಿಗಂತೂ ದೊಡ್ಡದು. ಇದು 160 ಅಡಿ ಆದರೆ ಅದು 180 ಅಡಿ. 6ರಿಂದ 7 ಸಾವಿರ ಜನ ಕುಂತ್ಕೊಂಡು ಧ್ಯಾನ ಮಾಡೋದು, ಅಷ್ಟು ದೊಡ್ಡದು ಮಾಡಿದ್ದಾರೆ. ಅಲ್ಲಿ ಕಾರ್ಯಕ್ರಮಗಳು ಸುಮಾರು ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ನಡೀತಾನೆ ಇರ್ತವೆ. ಸೊ ಅಂಥ ಸಂಭ್ರಮ ನೋಡೋದಕ್ಕೆ ಪ್ಲ್ಯಾನ್ ಮಾಡಿಕೊಳ್ಳಿ. ದಯಮಾಡಿ ಅದನ್ನು ಒಂದು ಸಲ ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಧ್ಯಾನದಿಂದ ಎಷ್ಟು ಜನ ಬರ್ತಾ ಇದ್ದಾರಾ, ಬೇರೆ ದೇಶದಲ್ಲಿ ಏನಾಗ್ತಾ ಇದೆ. ಈಗ ಬೇರೆ ದೇಶಗಳು ಕೂಡ ಪಿರಮಿಡ್ಸ್ ಕಟ್ಟಿದ್ದಾರೆ. ಬಾಲಿಯಲ್ಲಿ ಕಟ್ಟಿದ್ದಾರೆ, UK ಕಟ್ಟಿದ್ದಾರೆ, ಈವನ್ ದುಬೈನಲ್ಲಿ ಕೂಡ ಧ್ಯಾನ ನಡೀತಾ ಇದೆ. ನಾವು ಹೋಗಿ ಬಂದಿದ್ದೀವಿ ಧ್ಯಾನ ಹೇಳ್ಕೊಡೋದಕ್ಕೆ. ಸೊ ಈ ರೀತಿ ಪ್ರತಿಯೊಂದು ದೇಶದಲ್ಲಿ ಪತ್ರಿಸಾರು ಅನಿಸಿಕೆ ಏನು? ಟೋಟಲ್ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ಧ್ಯಾನಿ ಆಗಬೇಕು, ಶಾಕಾಹಾರಿ ಆಗಬೇಕು. ಸೊ ಪಿರಮಿಡ್ಸ್ ಎಲ್ಲಿ ನೋಡಿದ್ರೂ ಅಲ್ಲಿ ಬರಬೇಕು. ಭೂಮಾತೆಗೆ ಶಕ್ತಿ ಕೊಡುತ್ತೆ ಈ ಪಿರಮಿಡ್ಸ್ ಇದ್ದರೆ. ಇನ್ನು ನಾವು ಇಷ್ಟುವರೆಗೆ ಏನು ತಿಳ್ಕೊಂಡಿದ್ದೀವಿ ಧ್ಯಾನದ ಬಗ್ಗೆ. ಇನ್ನು ವಾಟ್ ಈಸ್ ಪಿರಮಿಡು? ಪಿರಮಿಡ್ ಏನಪ್ಪ ಅಂತಂದರೆ ಒಂದು ಅದ್ಭುತವಾದ ಕಟ್ಟಡ, ಸ್ಪೆಸಿಫೈಡ್ ಮೆಜರ್ಮೆಂಟು, ಸ್ಪೆಸಿಫೈಡ್ ಗೋಲ್ಡನ್ ಆ್ಯಂಗಲ್ಗೆ ಕಟ್ಟಿರ್ತಾರಲ್ಲ, ಅದಕ್ಕಾಗಿ ಅದರಲ್ಲಿ 3 ಪಟ್ಟು ಜಾಸ್ತಿ ಹೆಚ್ಚಿಗೆ, ಅಂದರೆ 300% ಶಕ್ತಿ ನಾವು ಹೆಚ್ಚಿಗೆ ತಗೋಬೋದು. 3 ಪಟ್ಟು ಜಾಸ್ತಿ. ಯಾಕೆ ಹೇಳಿದ್ನಲ್ಲ, ಪರ್ಟಿಕ್ಯುಲರ್ ಗೋಲ್ಡನ್ ಆ್ಯಂಗಲ್ನಲ್ಲಿ ಮಾಡಿದ್ದದಕ್ಕೆ ಅದು ಹೆಚ್ಚಿಗೆ ಶಕ್ತಿ ವಿಶ್ವದಲ್ಲಿ ಇರೋದನ್ನು ತಗೊಂಡು ಕೆಳಗಿರುವವರಿಗೆ ಪಾಸ್ ಮಾಡೋದೇ ಅದರದ್ದು ಕೆಲಸ. ಮತ್ತು ಎಂಥ ಸೈಜ್ ಇರಬೇಕು? ಯಾವುದೇ ಸೈಜ್ ಇರ್ಬೋದು. ಈಗ ಪಿರಮಿಡ್ ವ್ಯಾಲಿಯಲ್ಲಿದೆ ಪಿರಮಿಡು, 5,000 ಜನ ಕುಂತ್ಕೊಂಡು ಧ್ಯಾನ ಮಾಡ್ಬೋದು. ಸೊ ನಾವು ಕ್ಯಾಪ್ ಪಿರಮಿಡು ಅದನ್ನು ಸೇಮ್. ಇಲ್ಲಿ ತಗಲಾಕೋ ಪಿರಮಿಡು ಇಲ್ಲಿದೆ, ಓನ್ಲಿ ಫ್ರೇಮ್ ಇಟ್ಟಿದ್ದು, ಇದನ್ನು ಶಕ್ತಿ ಕೊಡುತ್ತೆ. ಮತ್ತು ಪದಾರ್ಥ ಯಾವುದೇ ಆಗಿರ್ಬೋದು, ಪೇಪರು, ಕಾರ್ಡ್ಬೋರ್ಡು, ಪ್ಲಾಸ್ಟಿಕ್, ಕಾಪರ್, ಕಾಂಕ್ರೀಟ್, ಎಂಥ ಪದಾರ್ಥ ಆದ್ರೂ ಅದು ಶಕ್ತಿ ಹೇಳ್ಕೊಂಡು ಕೊಡುತ್ತೆ. ಓಕೆ. ಮತ್ತು ನಾವು ಕೊಂಡ್ಕೊಳ್ಳೋಕ್ಕಾಗಲ್ಲಪ್ಪ, ನಾವೇ ಮಾಡ್ಕೊತೀವಿ. ಎಸ್, ಯೂಟ್ಯೂಬ್ನಲ್ಲಿ ಹೋಗಿ ಹೌ ಟು ಕನ್ಸ್ಟ್ರಕ್ಟ್ ಪಿರಮಿಡ್, ಭಾಷೆ ಹೊಡೀರಿ. ಕನ್ನಡದಲ್ಲಿ ಬೇಕಾ, ಹಿಂದಿನಲ್ಲಿ ಬೇಕಾ, ಇಂಗ್ಲೀಷ್ನಲ್ಲಿ ಬೇಕಾ, ತೆಲುಗುನಲ್ಲಿ ಬೇಕಾ, ನಿಮಗೆ ಒಂದು ವಿಡಿಯೋ ಬಂದುಬಿಡುತ್ತೆ. ಚಿಕ್ಕ ಪಿರಮಿಡು
ಒಂದು ಟೋಪಿ ಥರ ಮಾಡೋದು, ಇಲ್ಲ ಟೇಬಲ್ ಮೇಲೆ ಇಡೋದು, ಯಾವ ರೀತಿ ಮಾಡಬೇಕು, ಪೇಪರ್ಲಿಂದ ಯಾವ ರೀತಿ ಮಾಡಬೇಕು, ಕಾರ್ಡ್ಬೋರ್ಡ್ ಆದರೆ ಯಾವ ರೀತಿ ಮಾಡಬೇಕು, ಪ್ಲೈವುಡ್ ಅಂದರೆ ಯಾವ ರೀತಿ ಮಾಡಬೇಕು, ಇದೆಲ್ಲ ನಮಗೆ ಅನುಕೂಲ ಮಾಡಿಕೊಡುತ್ತೆ ಆ ಪಿರಮಿಡ್ ಹೌ ಟು ಕನ್ಸ್ಟ್ರಕ್ಟ್ ಅಂತೇಳಿ ಯೂಟ್ಯೂಬ್ನಲ್ಲಿ. ಓಕೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.